ಎಲ್ಲರಿಗೂ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರಗಳು. ಇವತ್ತು ಜನವರಿ 30 ರಾಷ್ಟ್ರ ಕಂಡ ಮಹಾನ್ ಪಿತ ಮಹಾತ್ಮ ಗಾಂಧಿಯವರ ಪುಣ್ಯ ಸ್ಮರಣೆಯದಂದು ಅವರಿಗೆ ನಾವು ನೆನೆಸ್ಕೋಬೇಕಾಗಿದೆ. 1947ನೇ ಇಸವಿಯಲ್ಲಿ ಸ್ವತಂತ್ರ ತಂದುಕೊಟ್ಟ ಮಹಾನ್ ಪಿತ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದಲ್ಲಿ ಹಲವು ಹೋರಾಟಗಳ ಮುಖಾಂತರ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಪಿತ ಮಹಾತ್ಮ ಗಾಂಧಿಯವರನ್ನು ಇವತ್ತು ಎಲ್ಲರೂ ನೆನೆಯಬೇಕೆಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಸಾಹತು ಆಡಳಿತದಲ್ಲಿ ದೇಶದ ಜನರಿಗೆ ಸಮಸ್ಯೆ ಇದೆ ಮತ್ತು ಅದಕ್ಕೆ ಸಮಸ್ಯೆಯಿಂದ ರೋಸಿ ಹೋಗಿರೋ ಜನಸಾಮಾನ್ಯರಲ್ಲಿ ಪರಿಹಾರವಿದೆ ಎನ್ನುವುದನ್ನು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸಿದವರೇ ಯುವ ವಕೀಲರಾದ ಈ ಮೋಹನದಾಸ ಕರಮ್ಚಂದ್ ಗಾಂಧಿಯವರು. ನನ್ನ ಜೀವನವೇ ನನ್ನ ಸಂದೇಶ ಅಂತ ಸಾರಿದವರು ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಮಹಾತ್ಮ ಗಾಂಧಿಯವರ ಪುಣ್ಯಸ್ಮರಣೆಯ ದಿನವೆಂದು ನನ್ನ ಗೌರವ ನಮನಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಗಾಂಧೀಜಿಯವರ ಇವತ್ತು ಒಂದು ಪುಣ್ಯಸ್ಮರಣೆಯ ದಿನ. ಮಹಾತ್ಮ ಗಾಂಧೀಜಿಯವರು 1947ರಲ್ಲಿ ಸ್ವಾತಂತ್ರ್ಯನ ತಂದುಕೊಟ್ಟು ಅವರು ಹಿಂದೆ ಮಾಡಿದಂಥ ತ್ಯಾಗಗಳು, ಬಲಿದಾನಗಳು, ಅವ್ರ ಜೊತೆ ಇರ್ತಕ್ಕಂಥ ಬಲಿದಾನಗಳು ಆಗಿದೆ. ಅವರು ಭಾಳ ಶ್ರಮ ವಹಿಸಿ ಈ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಬ್ರಿಟಿಷ್ ದೇಶವನ್ನು ಶಾಂತಿಯುತವಾಗಿ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಿಕೊಂಡು ಅವ್ರಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಅವರ ಒಂದು ಪುಣ್ಯ ಸ್ಮರಣೆ ದಿನ ಅಂತ ಹೇಳಿ ಭಾರತ ಜನತೆಯ ಪರವಾಗಿ, ಎಲ್ಲರ ಪರವಾಗಿ ಮೋಹನದಾಸ ಕರಮ್ಚಂದ್ ಗಾಂಧಿಯವರಿಗೆ ನಾನು ಪುಣ್ಯ ಸ್ಮರಣೆಯ ದಿನಗಳನ್ನು ನೆನಪಿಸ್ತಾ ಅವರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ.